ಅಪ್ಪ ನಂಗೆ ಸಾಕ ಹೋಗ್ಬಿಟ್ಟಿದೆ. ಈ ಮನೆಗೆ ಸೊಸೆಯಾಗಿ ಬಂದು ರಾಣಿಯಾಗಿ ಇರಬೇಕು ಅಂತಂದರೆ ನನ್ನ ಕೆಲಸದವ್ರು ಮಾಡಿಬಿಟ್ಟಿದ್ದಾರೆ ಈ ಮನೆಯವರೆಲ್ಲ ಸೇರಿ. ಏನೇ ಶಿಲ್ಪ ಗುನ್ಗುಂತಾ ಇದೆಯಾ? ಹಾಡು ಜೋರಾಗಿದೆ, ಹಾಗೆ ನನ್ನ ಬೈತಾನೂ ಇದೆಯಾ ಅನಿಸುತ್ತೆ. ಹಾಗೇನಿಲ್ಲ ಅತ್ತೆ, ಹಾಗೆ ಸುಮ್ಮನೆ ಹಾಡ್ತಾ ಹಾಡ್ತಾ ಗ್ಯಾಸ್ ಕಟ್ಟಿನೆಲ್ಲ ಕ್ಲೀನಾಗಿ ತೊಳಿತಾ ಇದೆ. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ಅತ್ತೆ ಕೈಯಲ್ಲಿ ಹಿಡ್ಕೊಂಬಂದಿದ್ದೀರಾ? ಅಲ್ಲ ಶಿಲ್ಪ, ಬೆಳಗ್ಗೆದ್ದು ಹಾಲು ಕಾಸ್ಬೇಕಂತ ಗೊತ್ತಾಗಲ್ವಾ ನಿನಗೆ? ಹಾಗೆ ಇಟ್ಟಿದೀಯಾ ನೋಡು. ಹೌದಾ ಅತ್ತೆ? ಅಯ್ಯೋ ಮರೆತು ಬಿಟ್ಟೆ ಅತ್ತೆ, ಕೊಡಿ ನಾ ಹಾಲು ಕಾಸ್ತೀನಿ. ಇರು ಶಿಲ್ಪ, ಅಲ್ಲೇ ತೊಗೊಂಬಂದು ಕೊಡ್ತೀನಿ ಹಾಲನ್ನ. ಶಿಲ್ಪ ಗ್ಯಾಸ್ ನಡೆಸು. ಶಿಲ್ಪ ಹುಚ್ಚಿನ ನೀನು? ನಾ ಹೇಳ್ತಾ ಇರೋದು ಲೈಟರ್ಲಿಂದ ಓಡಿಸು ಅಂತ. ಅಯ್ಯೋ ಸಾರಿ ಸಾರಿ ಅತ್ತೆಮ್ಮ. ಶಿಲ್ಪ, ಭಗವಂತ ಏನಾದರೂ ತಲೆಯಲ್ಲಿ ಬುದ್ಧಿ ಕೊಟ್ಟಿದ್ದಾನ ನಿನಗೆ? ಅದನ್ನ ಯೂಸ್ ಮಾಡು ಮೊದಲು. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ಅಯ್ಯೋ ನನ್ನ ಕರ್ಮವೇ, ಎಂತ ಸೊಸೆನ ಕರ್ಕೊಂಬಂದ್ಯೋ ಲೋ ರಾಮ. हे प्रभु, हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया. ಶಿಲ್ಪ, ಅಯ್ಯೋ ಸಾರಿ ಅತ್ತೆಮ್ಮ ಸಾರಿ. ಶಿಲ್ಪ ಅಡಿಗೆ ಮನೆಯಿಂದ ಹೊರಗಡೆ ಹೋಗು.